ಶ್ರೀ ಗುರುಭ್ಯೋ ನಮಃ. ಜಯತಿ ಹರಿರಚಂತ್ಯ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟಾವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷ ಸರಸಿಜನಯನೋಸೌ ಶ್ರೀಪತಿರ್ಮಾನದೋ ನಃ. ನಾವು ಧ್ಯಾನದ ಮೂಲಕ ಭಗವಂತನನ್ನು ಕಾಣಬೇಕು ಅಂತೇಳಿ ಹಿಂದೆ ಹೇಳಿದರು. ಆ ಧ್ಯಾನದಲ್ಲಿ ಭಗವಂತ ನಮಗೆ ನೇರವಾಗಿ ಕಾಣಿಸುವುದಿಲ್ಲ. ಕಾಣಬೇಕಾದರೆ ಒಂದು ಪ್ರತಿಮೆ ಬೇಕು. ನಮಗೆ ಪ್ರತಿಮೆಯ ಮೂಲಕವೇ ಭಗವಂತನನ್ನು ಕಾಣಬೇಕು. ಅಪರೋಕ್ಷ ಜ್ಞಾನ ಬಂದ ಮೇಲೆ ಭಗವಂತ ಸಾಕ್ಷಾತ್ತಾಗಿ ನಮಗೆ ಕಾಣಿಸ್ತಾನೆ. ಅದಕ್ಕೆ ಮೊದಲು ಭಗವಂತನ ನಾವು ಕಾಣಬೇಕಾದರೆ ಒಂದು ಪ್ರತಿಮೆಯ ಅವಶ್ಯಕತೆ ನಮಗುಂಟು. ಆ ಪ್ರತಿಮೆಯಲ್ಲಿ ಸುಂದರ ಪ್ರತಿಮೆ ಆಗಿರಬೇಕು. ಅದರಲ್ಲಿ ಭಗವಂತನ ಸನ್ನಿಧಾನ, ಚಿದಾನಂದಮಯವಾದ ವಿಗ್ರಹವನ್ನು ಧ್ಯಾನ ಮಾಡಬೇಕು. ಸಚ್ಚಿದಾನಂದ ಸ್ವರೂಪಿಯಾದ ಭಗವಂತನನ್ನು ಆ ಪ್ರತಿಮೆಯಲ್ಲಿ ನಾವು ಚಿಂತಿಸಬೇಕು. ಇದು ಭಗವಂತನ ಉಪಾಸನೆಯ ಕ್ರಮ. ಆ ಉಪಾಸನೆಯಲ್ಲಿ ಎರಡು ವಿಧ. ಒಂದು ಸ್ಥೂಲ ರೂಪದ ಉಪಾಸನೆ, ಒಂದು ಸೂಕ್ಷ್ಮ ರೂಪದ ಉಪಾಸನೆ ಅಂತ. ಸ್ಥೂಲ ರೂಪದ ಉಪಾಸನೆ ಹೇಳಿದರೆ ಬ್ರಹ್ಮಾಂಡದಲ್ಲಿ 14 ಲೋಕಗಳು, 14 ಲೋಕದಲ್ಲಿ ವ್ಯಾಪಿಸಿದ ಭಗವಂತನ ಚಿಂತನೆ. ಆ ಭಗವಂತನ ವಿಭೂತಿ ರೂಪವನ್ನು ಆ ಪ್ರಪಂಚದಲ್ಲಿ, ಆ ಬ್ರಹ್ಮಾಂಡದಲ್ಲಿ ನಾವು ಚಿಂತನೆ ಮಾಡಬೇಕು. 14 ಲೋಕಗಳು. ಭಗವಂತನ ಪಾದ ತಲದಲ್ಲಿ ಪಾತಾಳ ಲೋಕವನ್ನು ಚಿಂತಿಸಬೇಕಂತೆ. ಆಮೇಲೆ ಪಾದದ ತುದಿಯ ಭಾಗದಲ್ಲಿ ಪಾರ್ಶ್ವಗಳಲ್ಲಿ ಎಲ್ಲ ರಸಾತಳ ಎನ್ನುವ ಭಾಗವನ್ನು, ಲೋಕವನ್ನು ನಾವು ಚಿಂತನೆ ಮಾಡಬೇಕು. ಪಾದದ ಗಂಟಿನಲ್ಲಿ ಮಹಾತಲ ಅನ್ನುವ ಲೋಕವನ್ನು ಚಿಂತಿಸಬೇಕು. ಹಾಗೆ ಕಣಕಾಲಿನಲ್ಲಿ ತಲಾತಲ ಎನ್ನುವ ಲೋಕ, ಮೊಣಕಾಲಿನಲ್ಲಿ ಸುತಲ ಎನ್ನುವ ಲೋಕ, ತೊಡೆಗಳಲ್ಲಿ ವಿತಳ ಅತಳ ಎನ್ನುವ ರೂಪ, ಕಟಿಯಲ್ಲಿ ಭೂರ್ಲೋಕ, ನಾಭಿಯಲ್ಲಿ ಭುವರ್ಲೋಕ, ಎದೆಯಲ್ಲಿ ಸ್ವರ್ಲೋಕ, ಕುತ್ತಿಗೆಯಲ್ಲಿ ಮಹರ್ಲೋಕ, ಮುಖದಲ್ಲಿ ಜನರ್ಲೋಕ, ಹಣೆಯಲ್ಲಿ ತಪೋಲೋಕ, ತಲೆಯಲ್ಲಿ ಸತ್ಯಲೋಕ. ಹೀಗೆ ವ್ಯಾಪ್ತವಾದ ಹರಿಯ ಶರೀರವನ್ನು ಬ್ರಹ್ಮಾಂಡದಲ್ಲಿ ನಾವು ಚಿಂತನೆ ಮಾಡಬೇಕು. ಇದು ಸ್ಥೂಲ ರೂಪದ ಉಪಾಸನೆ. ಪಾತಾಳ ಲೋಕದಿಂದ ಆರಂಭಿಸಿ ಸತ್ಯಲೋಕದವರೆಗೆ ಭಗವಂತ ವ್ಯಾಪಿಸಿದ್ದಾನೆ. ಅದರಲ್ಲಿ ಅವನು ಹೊಕ್ಕಿದ್ದಾನೆ, ಅವನಲ್ಲಿ ವ್ಯಾಪ್ತನಾಗಿದ್ದಾನೆ. ಅವನನ್ನ ಸ್ಥೂಲವಾದ ರೂಪವನ್ನು ಬ್ರಹ್ಮಾಂಡದಲ್ಲಿ ನಾವು ಚಿಂತನೆ ಮಾಡುವುದು. ಇದು ಸ್ಥೂಲ ರೂಪದ ಧ್ಯಾನ. ಸೂಕ್ಷ್ಮ ರೂಪದ ಉಪಾಸನೆಯಿಂದ ನಮ್ಮ ಹೃದಯ ಅವಕಾಶದಲ್ಲಿ ನಿರ್ದುಷ್ಟನಾದ ಗುಣಪರಿಪೂರ್ಣನಾದ ಭಗವಂತನನ್ನು ಸಚ್ಚಿದಾನಂದ ಆತ್ಮ ಅಂತ, ಆನಂದರೂಪಿ, ಸರ್ವಸ್ವಾಮಿ, ಜ್ಞಾನಾನಂದರೂಪಿ, ಜ್ಞಾನಾನಂದರೂಪಿ, ಆನಂದರೂಪಿ, ಜ್ಞಾನಾನಂದರೂಪಿ, ಹಾಗೆ ಯಾವತ್ತೂ ಇರುವವನು, ಸದಾಕಾಲದಲ್ಲಿರುವವನು ಅಂತ, ಅಂತಹ ಭಗವಂತ ನಮ್ಮ ಹೃದಯದಲ್ಲಿದ್ದಾನೆ ಅಂತ ಚಿಂತಿಸುವುದು. ಇದು ಸೂಕ್ಷ್ಮ ರೂಪದ ಉಪಾಸನೆ. ನಾವು ಕಂಡ ವಸ್ತುಗಳಿಂದ ಒಂದು ಸಂಸ್ಕಾರ ನಮ್ಮಲ್ಲಿ ಮೂಡುತ್ತದೆ. ಆ ವಸ್ತುಗಳನ್ನು ಕಂಡು ಅವುಗಳ ಜ್ಞಾನ ನಮಗೆ ಬಂದಾಗ ಒಂದು ಮನಸ್ಸಿನಲ್ಲಿ ಒಂದು ಸಂಸ್ಕಾರ ಇರ್ತದೆ. ಆ ಸಂಸ್ಕಾರದಿಂದ ನಾವು ಬೇರೆ ಬೇರೆ ಮಾನಸಿಕವಾದ ವಸ್ತುಗಳನ್ನು ಸೃಷ್ಟಿ ಮಾಡಿಕೊಳ್ತೇವೆ, ಚಿಂತಿಸಿಕೊಳ್ತೇವೆ. ಹಾಗೆಯೇ ಭಗವಂತನನ್ನು ವೇದದಲ್ಲಿ ಹೇಳಿದ ಗುಣಗಳಿಂದ ಯುಕ್ತವಾಗಿ ಅವನ ರೂಪವನ್ನು ನಾವು ತಿಳ್ಕೊಳ್ಬೇಕಂತೆ. ಅದನ್ನು ನಾವು ಚಿತ್ರಿಸಬೇಕಂತೆ. ಹೇಗೆ ಭಿತ್ತಿಯಲ್ಲಿ, ಗೋಡೆಯಲ್ಲಿ ಬಣ್ಣಗಳಿಂದ ಚಿತ್ರವನ್ನು ರಚಿಸಿದ ಹಾಗೆ ನಮ್ಮ ಮನಸ್ಸೆಂಬ ಭಿತ್ತಿಯಲ್ಲಿ, ಗೋಡೆಯಲ್ಲಿ ನಾವು ಆ ಭಗವಂತನ ವೇದೋಕ್ತ ಭಗವದ್ ರೂಪದ ಚಿತ್ರವನ್ನು ಚಿತ್ರಿಸಬೇಕಂತೆ. ಚಿತ್ರಿಸಿ ಅಂದರೆ ಒಂದೊಂದೇ ಅವಯವಗಳನ್ನು ನಿರ್ಮಾಣ ಮಾಡಿ ಪೂರ್ಣವಾದ ಭಗವಂತನ ರೂಪವನ್ನು ಮನಸ್ಸಿನಲ್ಲಿ ನೆಟ್ಟುಕೊಂಡು ಆ ಮನಸ್ಸಿನಲ್ಲಿ ಅವನನ್ನು ಧ್ಯಾನ ಮಾಡಬೇಕು. ಅದು ಹೇಗೆ? ಶಂಖಚಕ್ರ ಗದಾ ಪದ್ಮಧಾರಿಯಾದ ಜ್ಞಾನಾನಂದಮಯನಾದ ಭಗವಂತನ ಚಿತ್ರವನ್ನು ನಾವು ಮನಸ್ಸಿನ ಮೂಲಕ ಮನಸ್ಸನ್ನುವ ಭಿತ್ತಿಯಲ್ಲಿ ನಾವು ರಚಿಸ್ತೇವೆ. ಅದನ್ನು ಚಿಂತಿಸಬೇಕು. ಅದರಲ್ಲಿ ಭಗವಂತನ ರೂಪವನ್ನು ಚಿಂತಿಸಬೇಕು, ಜ್ಞಾನಾನಂದಮಯವಾದ ರೂಪವನ್ನು ಚಿಂತಿಸಬೇಕು. ಇಲ್ಲಿ ಮಾತ್ರ ಒಂದು ಎಚ್ಚರ ನಮಗೆ ಬೇಕು. ಭಗವಂತನ ಚಿತ್ರವನ್ನು ಗೋಡೆಯಲ್ಲಿ ಬರೀತೇವೆ ಅಥವಾ ಮನಸ್ಸಿನ ಭಿತ್ತಿಯಲ್ಲಿ ನಾವು ಭಗವಂತನ ಚಿತ್ರವನ್ನು ಬರೆದೆವು.
ವಾಸನ ನಮಗೆ ನೋಡಿದ ವಸ್ತುಗಳ ವೇದದಿಂದ ತಿಳಿದ ಒಂದು ಗುಣಗಳಿಗೆ ಅನುಗುಣವಾಗಿ ಭಗವಂತನ ಚಿತ್ರವನ್ನು ನಿರ್ಮಾಣ ಮಾಡಿದ ಮೇಲೆ ಒಂದು ಮಾತ್ರ ನಮಗೆ ಎಚ್ಚರ ಇರಬೇಕು. ಏನು ಹೇಳಿದರೆ, ನಾವು ಮಾಡಿದ ಚಿತ್ರವೇ, ಬರೆದುಕೊಂಡ ಚಿಂತಿಸಿಕೊಂಡ ಚಿತ್ರವೇ ದೇವರಲ್ಲ. ಆ ಚಿತ್ರದಲ್ಲಿ ಜ್ಞಾನಾನಂದಮಯನಾದ ಭಗವಂತ ಇದ್ದಾನೆ ಅನ್ನೋಂಥ ಆ ಕಲ್ಪನೆ, ಆ ಒಂದು ಚಿಂತನೆ ನಮಗೆ ಬೇಕು ವಿನಃ ನಾವು ಏನು ಬರೀದೇವೆ ಅದೇ ಭಗವಂತ ಅಲ್ಲ. ಇದು ಎಚ್ಚರ ಬೇಕು. ಭಗವಂತ ಎಚ್ಚರದಲ್ಲಿ ನಾವು ಶಾಸ್ತ್ರದಿಂದ ತಿಳಿದ ಭಗವಂತನ ರೂಪದಲ್ಲಿ ಭಗವಂತನ ಜ್ಞಾನಾನಂದಮಯವಾದ ರೂಪಗಳನ್ನು ಚಿಂತಿಸುವುದು, ಇದು ಸರಿಯಾದ ಧ್ಯಾನ. ಪಂಚೇಂದ್ರಿಯಗಳಿಗೆ ತೋರದ ಕೇವಲ ಮನಸ್ಸಿನಲ್ಲಿ ಮಾತ್ರ ತೋರುವ ಸಂಸ್ಕಾರ ರೂಪದಲ್ಲಿ ಧ್ಯಾನಿಸಬೇಕು. ಮನಸ್ಸಿನಲ್ಲಿ ಮಾತ್ರ ಕಾಣುವುದು, ಪಂಚೇಂದ್ರಿಯಗಳಿಗೂ ತೋರುವ ರೂಪ ಅಲ್ಲ. ಅದು ಈ ನಾವು ಚಿತ್ರಿಸಿದ ಬಿಂಬದಲ್ಲಿ ಉಂಟು ಅಂತ ತಿಳ್ಕೊಳ್ಬೇಕು. ಇದು ಸತ್ಯವಾದದ್ದು. ಚಿತ್ರದಂತೆ ಗೋಡೆಯಲ್ಲಿ ಬರದ ಚಿತ್ರದ ಹಾಗೆ ಗೋಡೆಯಲ್ಲಿ ಇದು ಒಂದು ಮನಸ್ಸಿನಲ್ಲಿ ಬರದ ಚಿತ್ರ, ಅದರಲ್ಲಿ ಭಗವಂತ ಇದ್ದಾನೆ ಅಂತ ತಿಳ್ಕೊಳ್ಬೇಕು. ಜ್ಞಾನಾನಂದಮಯವಾದ ಸರ್ವಸ್ವಾಮಿಯಾದ ಸರ್ವಶಕ್ತನಾದ ಸರ್ವಾನುಗ್ರಹವನ್ನು ಮಾಡುವ ಭಗವಂತನನ್ನು ಆ ಒಂದು ಚಿತ್ರದಲ್ಲಿ, ಆ ಒಂದು ಬಿಂಬದಲ್ಲಿ ನಾವು ಚಿಂತಿಸಬೇಕು. ಅಲ್ಲಿ ಜ್ಞಾನಾನಂದಮಯವಾದ ರೂಪವನ್ನು ಚಿಂತಿಸಬೇಕು. ಅದೇ ದೇವರು ಅಂತ ನಾವು ಚಿಂತನೆ ಮಾಡಬಾರ್ದು. ಅದು ಬಹಳ ಅಪರಾಧ ಆಗ್ತದೆ. ಪ್ರತಿಮೆಯನ್ನೇ ದೇವರು ಅಂತ ತಿಳ್ಕೊಂಡ್ರೆ ಅದು ಮಹಾಪರಾಧ ಆಗ್ತದೆ. ದೊಡ್ಡ ವಿದ್ವಾಂಸರಾದ ದಯಾನಂದ ಸರಸ್ವತಿಯರು, ಅವರು ಚಿಕ್ಕದಿರುವಾಗ ಶಿವರಾತ್ರಿ ದಿವಸ ಶಿವಮಂದಿರಕ್ಕೆ ಹೋದರಂತೆ. ಶಿವನಿಗೆ ತುಂಬ ಬಿಲ್ವಪತ್ರೆಯಿಂದ ಅರ್ಚನೆ ಮಾಡಿದ್ದಾರೆ. ಒಂದು ಇಲಿ ಆ ಅರ್ಚನೆ ಮಾಡಿದ ಆ ಬಿಲ್ವಪತ್ರೆಗಳನ್ನೆಲ್ಲ ಕೆದಕದ ಇದೆಯಂತೆ. ಆ ದೃಶ್ಯ ದಯಾನಂದ ಸರಸ್ವತಿ ಕಣ್ಣಿ ಬಿತ್ತು. ಅವರು ಆಶ್ಚರ್ಯಚಕಿತರಾದ, ಇದೆಂಥ ದೇವರಪ್ಪ, ತನ್ನ ಮೇಲೆ ಒಂದು ಬಂದ ಇಲಿಯನ್ನು ಕೂಡ ಓಡಿಸುವ ತ್ರಾಣ ಇಲ್ಲದ ದೇವರು ನಮ್ಮ ಕಷ್ಟವನ್ನು ಎಲ್ಲಿ ಪರಿಹರಿಸಲಿಕ್ಕೆ ಸಾಧ್ಯ ಉಂಟು? ಈ ಒಂದು ಪ್ರತಿಮೆಯ ಉಪಾಸನೆಗೆ ಅರ್ಥವೇ ಇಲ್ಲ, ಇದು ಮಾಡಬಾರ್ದು ಅಂಥೇಳಿ ಅದನ್ನು ನಿಷೇಧ ಮಾಡಲಿಕ್ಕೆ ಶುರು ಮಾಡಿ, ಮಾಡಲೇಬಾರ್ದು ಅಂಥೇಳಿ ಒಂದು ಎಲ್ಲ ಕಡೆಯಲ್ಲಿ ವ್ಯಾಪಿಸಿ ಅದನ್ನು ಪ್ರಚಾರ ಮಾಡಿದರು. ಅವರು ಮೂರ್ತಿ ಪೂಜೆ ಅದು ಅಸಂಬದ್ಧ ಅಂತೇಳಿ ಪ್ರಚಾರ ಮಾಡಿದರು. ಪ್ರತಿಮೆಯನ್ನೇ ದೇವರು ಅಂತ ತಿಳಿಯುವುದು ಅದು ತಪ್ಪು ಅಂತೇಳಿ ಆರ್ಯ ಸಮಾಜ ಅಂತ ಅದು, ಅದರ ಮುಖಾಂತರ ಪ್ರತಿಮೆಯನ್ನು ದೇವರನ್ನು ಪ್ರತಿಮೆ ದೇವರೇ ಅಲ್ಲ, ಪ್ರತಿಮೆಯನ್ನು ದೇವರನ್ನು ಪ್ರತಿಮೆ ದೇವರೇ ಅಲ್ಲ ಅಂತ ಅದನ್ನು ಅರ್ಚಿಸುವುದು, ಪ್ರತಿಮೆಯನ್ನು ಅರ್ಚನೆ ಮಾಡುವುದು ತಪ್ಪು ಅಂತೇಳಿ ಪ್ರಚಾರ ಮಾಡಿದರು. ಆದರೆ ಈ ಒಂದು ಪ್ರಚಾರ ಬರಲಿಕ್ಕೆ ಕಾರಣ, ಈ ರೀತಿ ತಿಳುವಳಿಕೆ ಅವರಿಗೆ ಬರಲಿಕ್ಕೆ ಕಾರಣ ಏನಂದರೆ, ಆ ಪ್ರತಿಮೆಯನ್ನೇ ದೇವರು ಅಂತ ತಿಳ್ಕೊಂಡದ್ರಿಂದ ಈ ರೀತಿಯ ಒಂದು ಪ್ರಚಾರವನ್ನು ಅವರು ಮಾಡಿದರು. ಶಾಸ್ತ್ರ ಪ್ರತಿಮೆಯನ್ನು ದೇವರು ಹೇಳುವುದಿಲ್ಲ. ಪ್ರತಿಮೆಯಲ್ಲಿ ನಮಗೆ ಅಲ್ಪಜ್ಞರಾದವರಿಗೆ ಪ್ರತಿಮೆ ಇಲ್ಲದೆ ಭಗವಂತನ ಚಿಂತನೆ ಮಾಡಲಿಕ್ಕೆ ಬರೋದಿಲ್ಲ. ಆ ಪ್ರತಿಮೆಯಲ್ಲಿ ಜ್ಞಾನಾನಂದಮಯ ರೂಪವಾದ ಭಗವಂತನನ್ನು ಚಿಂತನೆ ಮಾಡಬೇಕು ಅಂತ, ಅದರಲ್ಲಿ ಇದ್ದಾನೆ ಅಂತ ನಾವು ಭಾವಿಸಬೇಕು. ಹಾಗೆ ಧ್ಯಾನ ಮಾಡಬೇಕು ಅಂತ ಇದನ್ನು ವೇದವ್ಯಾಸರು ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನು ಯಾರು ಭಗವಂತ ಜ್ಞಾನಾನಂದಮಯ, ಸರ್ವಶಕ್ತ, ಸರ್ವಜ್ಞ, ಸಕಲ ದೋಷ ದೂರ ಅಂತಹ ಭಗವಂತನನ್ನು ಒಂದು ಪ್ರತಿಮೆಯೇ ದೇವರನ್ನು ನಾವು ತಿಳಿದಿದ್ರೆ ಪ್ರತಿಮೆಗೆ ಏನು ತ್ರಾಣ ಉಂಟು ಹೇಳಿ? ಪ್ರತಿಮೆ ಒಂದು ಕಡೆಯಲ್ಲಿದ್ದರೆ ಎಷ್ಟು ವರ್ಷ ಆದರೂ ಹಾಗೇ ಇರ್ತದೆ ವಿನಃ ಅದೇನು ಆಚೆ ಈಚೆ ಹೋಗೋದಿಲ್ಲ. ಯಾವ ಒಂದು ತ್ರಾಣವೂ ಆ ಪ್ರತಿಮೆಗಿಲ್ಲ. ಅಂತಹ ಸರ್ವಶಕ್ತನಾದ ಭಗವಂತನನ್ನು ಪ್ರತಿಮೆ ಅಂತ ನಾವು ಆರಾಧಿಸಿದರೆ, ಪ್ರತಿಮೆಯೇ ದೇವರು ಅಂತ ಆರಾಧಿಸಿದರೆ ದೇವರಿಗೆ ಎಂಥ ಅಪಚಾರ ಮಾಡಿದಾಗ ಆಗ್ತದೆ ನಾವು. ಆದ್ದರಿಂದ ಅದೇ ಪ್ರತಿಮೆಯೇ ದೇವರಲ್ಲ, ಅದರಲ್ಲಿ ಭಗವಂತ ಇದ್ದಾನೆ ಅಂತ ಅಂತಹ ಭಗವಂತನ ನಮಗೆ ಆರಾಧನೆ ಮಾಡಲಿಕ್ಕೆ ಬರುವುದಿಲ್ಲ ಅಂತ ಒಂದು ಆ ಪ್ರತಿಮೆಯನ್ನು ಮಾಧ್ಯಮವನ್ನಾಗಿ ಹಾಕಿಟ್ಟುಕೊಂಡು ಅದರಲ್ಲಿ ಭಗವಂತನನ್ನು ಆರಾಧನೆ ಮಾಡುವುದು ಅಂತ ತಿಳ್ಕೊಳ್ಬೇಕು. ಅದನ್ನೇ ಭಗವಂತ ತಿಳ್ಕೊಂಡ್ರೆ ಭಗವಂತನ ಗುಣಹೀನನಾದವನು ಅಂತ ಅವನನ್ನು ನಾವು ಗುರುತಿಸ ಹಾಗೆ ಆಗ್ತದೆ. ಅಂತಹ ಭಗವಂತನನ್ನು ಆಶ್ರಯಿಸಿ ಏನು ಪ್ರಯೋಜನ? ಅದರಿಂದ ಅದು ಮಹಾಪರಾಧ ಆಗ್ತದೆ. ಪ್ರತಿಮೆಯನ್ನೇ ಭಗವಂತ ಅಂತ ತಿಳ್ಕೊಳ್ಳೋದು. ಭಗವಂತನನ್ನು ಮಹಿಮನಾದ ಭಗವಂತನನ್ನು ಏನೂ ಇಲ್ಲದವನು ಅಂತೇಳಿ ಹೇಳಿ ಉಪಾಸನೆ ಮಾಡೋದು, ಅವನನ್ನು ಭಗವಂತನನ್ನು ಕೊಂದ ಹಾಗಂತೆ. ಅಂತಹ ಅಪರಾಧ ಆಗ್ತದೆ. ಕೊಲ್ಲುವುದಲ್ಲ, ಭಗವಂತನ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅಂತಹ ಅಪರಾಧ ಆಗ್ತದೆ ಅಂತ ಸೂಚಿಸ್ತಾರೆ. ಆದ್ದರಿಂದ ಶಾಸ್ತ್ರ ಏನು ಹೇಳ್ತದೆ? ಬ್ರಹ್ಮಸೂತ್ರ ಭಾಷ್ಯದ ಸಂದರ್ಭದಲ್ಲಿ ಆಚಾರ್ಯ ಹೇಳ್ತಾರೆ, ನಮ್ಮನ್ನು ಕೆಲವರು ನಾನು ದೇವರು ಅಂತೇಳಿ ಹೇಳ್ತಾರೆ.
ನನ್ನನ್ನು ದೇವರು ಅಂತ ತಿಳ್ಕೊಳ್ಳೋದಾಗಲಿ, ಅಥವಾ ಪ್ರತಿಮೆಯನ್ನು ದೇವರು ಅಂತ ತಿಳ್ಕೊಳ್ಳೋದಾಗಲಿ, ಅಥವಾ ಇತರ ದೇವತೆಗಳನ್ನು ಭಗವಂತ ಅಂತ ತಿಳ್ಕೊಳ್ಳೋದು, ದೇವತೆಗಳು ಭಗವಂತನ ಭಕ್ತರು, ಅವರನ್ನು ದೇವರು ಅಂತ ತಿಳ್ಕೊಳ್ಳೋದಾಗಲಿ, ಅಥವಾ ಚೇತನಾತ್ಮಕವಾದ ಎಲ್ಲ ಪ್ರಪಂಚವು ಕೂಡ ಭಗವಂತ ಅಂತೇಳಿ ಯಾರು ಇದೆಲ್ಲವನ್ನು ಕೇಶವ ಅಂತ ಭಗವಂತ ಅಂತೇಳಿ ಉಪಾಸನೆ ಮಾಡ್ತಾರೆ, ಅವನು ಭಗವಂತನಿಗೆ ದೊಡ್ಡ ಅಪಚಾರ ಮಾಡಿದವನಾಗ್ತಾನೆ. ಅಂದರೆ ಭಗವಂತ ಸಕಲ ಗುಣ ಪರಿಪೂರ್ಣವಾದನಾದವನು, ಪ್ರತಿಮಾದಿಗಳೆಲ್ಲ ಜಡವಾದದ್ದು, ಆ ಭಗವಂತನಿಗೆ ಜಡತ್ವವನ್ನು ಕಲ್ಪನೆ ಮಾಡಿದ ದೋಷ ನಮಗೆ ಬರ್ತದೆ. ಅಂತಹ ಆ ಒಂದು ಉಪಾಸನೆ ಅನ್ನುವಂಥದ್ದು ನಮಗೆ ಮಹಾ ಅನರ್ಥಕ್ಕೆ ಕಾರಣವಾಗ್ತದೆ. ಭಗವಂತ ಅಂಥವರನ್ನು ಖಂಡಿತ ಮೆಚ್ಚುವುದಿಲ್ಲ, ಅವರಿಗೆ ಅನುಗ್ರಹ ಮಾಡುವುದಿಲ್ಲ. ನೋಡಿ, ನಾವು ರಾಷ್ಟ್ರಧ್ವಜವನ್ನು ಪೂಜಿಸ್ತೇವೆ. ಸ್ವಾತಂತ್ರ್ಯ ದಿನಾಚರಣೆಯ ದಿವಸ ಫ್ಲ್ಯಾಗು ಅದನ್ನು ಇದು ಮಾಡ್ತೇವೆ, ನಾವು ಬಿಡಿಸಿ ಕೈ ಮುಗಿತೇವೆ, ಗೌರವಿಸ್ತೇವೆ. ಅಂದರೆ ಏನು? ರಾಷ್ಟ್ರದ ಪ್ರತೀಕ ಅಂತ. ರಾಷ್ಟ್ರದ ಪ್ರತೀಕ ಅದು ಅಂತ. ಅದೇ ರಾಷ್ಟ್ರವ? ಧ್ವಜ ಎಂದೂ ರಾಷ್ಟ್ರ ಆಗುವ ಹಾಗಿಲ್ಲ. ಅಂದರೆ ಆ ಧ್ವಜವನ್ನು ನೋಡಿದಾಗ ರಾಷ್ಟ್ರದ ಬಗ್ಗೆ ನಮಗೆ ಒಳ್ಳೆಯ ಪವಿತ್ರ ಭಾವನೆ ನೆನಪಿಗೆ ಬರ್ತದೆ ಅಂತ ಅದನ್ನು ಮಾಧ್ಯಮವಾಗಿಟ್ಟುಕೊಂಡು ರಾಷ್ಟ್ರಕ್ಕೆ ಗೌರವವನ್ನು ಸಲ್ಲಿಸುವುದು. ಆ ಫ್ಲ್ಯಾಗೇ, ಆ ಧ್ವಜವೇ ಹೇಗೆ ರಾಷ್ಟ್ರವಲ್ಲವೋ ಹಾಗೆಯೇ ಭಗವಂತನ ಪ್ರತಿಮೆಯೇ ಭಗವಂತನಲ್ಲ, ಅದರಲ್ಲಿ ಭಗವಂತ ಇದ್ದಾನೆ. ಹಾಗಾದರೆ ಆ ಫ್ಲ್ಯಾಗನ್ನು ನೋಡಿದಾಗ, ಆ ಧ್ವಜವನ್ನು ನೋಡಿದಾಗ ಭಗವಂತ ರಾಷ್ಟ್ರದ ಬಗ್ಗೆ ಒಳ್ಳೆಯ ಭಾವನೆ ಬರ್ತದೆ, ಭಕ್ತಿ ಭಾವ ಮೂಡ್ತದೆ. ಹಾಗೆಯೇ ಆ ಪ್ರತಿಮೆಯಲ್ಲಿ ಭಗವಂತನನ್ನು ಕಂಡಾಗ ಭಗವಂತನಲ್ಲಿ ನಮಗೆ ಆ ಪ್ರತಿಮೆಯಿಂದ ನಮಗೆ ಭಗವಂತನ ಬಗ್ಗೆ ಸದ್ಭಾವನೆ ಬರ್ತದೆ, ಭಕ್ತಿ ಬರ್ತದೆ, ಆ ಭಕ್ತಿಗೆ ಸ್ಫೂರ್ತಿ ಬರ್ತದೆ ಅನ್ನುವ ದೃಷ್ಟಿಯಲ್ಲಿ ಅದನ್ನು ಅಲ್ಲಿ ಭಗವಂತನ ನಾವು ಆರಾಧನೆ ಮಾಡೋದು ವಿನಃ ಪ್ರತಿಮೆಯ ದೇವರಲ್ಲ. ಬ್ರಹ್ಮಾಂಡವೇ ದೇವರ ಪ್ರತಿಮೆ ಅಂತ ಆಗ ಹೇಳಿತು. 14 ಲೋಕಗಳು ಭಗವಂತನ ಶರೀರನು ವ್ಯಾಪಿಸಿಕೊಂಡಿವೆ, ಅವನ ಶರೀರವನ್ನು ಅವಯವಗಳನ್ನು ಆಶ್ರಯಿಸಿಕೊಂಡಿದೆ ಅಂತೇಳಿ ಆಗ ಹೇಳಿದರು. ಆದ್ದರಿಂದ ಬ್ರಹ್ಮಾಂಡವೇ ಭಗವಂತನನ್ನು ಆರಾಧನೆ ಮಾಡಲಿರ್ತಕ್ಕಂತಹ ಒಂದು ಪ್ರತಿಮೆ. ಮತ್ತು ನಮ್ಮ ಅಂತರಂಗದಲ್ಲಿಯೂ ಕೂಡ ಭಗವಂತನನ್ನು ಆರಾಧನೆ ಮಾಡಲಿಕ್ಕೆ ಹೃದಯದಲ್ಲಿ ಆರಾಧನೆ ಮಾಡುವಾಗಲೂ ಅಲ್ಲಿ ಏನು ನಾವು ಚಿಂತನೆ ಮಾಡ್ತೇವೆ ಅದೇ ಒಂದು ಪ್ರತಿಮೆ, ಅಲ್ಲಿ ಭಗವಂತನನ್ನು ಆರಾಧನೆ ಮಾಡೋದು. ದೇವಮಂದಿರದಲ್ಲಿ ಪೂಜೆಗೊಳ್ಳುವ ಮೂರ್ತಿಯೂ ಕೂಡ ಅದು ಭಗವಂತನ ಪ್ರತಿಮೆ, ಅದು ಭಗವಂತನ ಆರಾಧನೆ ಮಾಡಲಿಕ್ಕೆ ಒಂದು ಮಾಧ್ಯಮ. ಹೀಗೆ ಸ್ಥೂಲ ಸೂಕ್ಷ್ಮ ಚಿಂತನೆಯನ್ನು ಮಾಡಲಿಕ್ಕಾಗೋದಿಲ್ಲ. ಈ ಸ್ಥೂಲ ಉಪಾಸನೆಯನ್ನು ಮಾಡಲಿಕ್ಕೋದಲ್ಲ, ಸೂಕ್ಷ್ಮ ಉಪಾಸನೆಯನ್ನು ಮಾಡಲಿಕ್ಕಾಗದಿದ್ದವರು ದೇವಾಲಯದಲ್ಲಿ ಪ್ರತಿಮೆಯನ್ನು ಮಾಧ್ಯಮವನ್ನಾಗಿಟ್ಟುಕೊಂಡು ಭಗವಂತನನ್ನು ಆರಾಧನೆ ಮಾಡ್ತಾರೆ. ಅದರಲ್ಲಿ ಭಗವಂತ ಇದ್ದಾನೆ ಅಂತೇಳಿ ಹೇಳಿ ಭಗವಂತನಿಗೆ ಉಪಚಾರಗಳನ್ನು ಸಲ್ಲಿಸ್ತಾರೆ, ಪೂಜೆಯನ್ನು ಮಾಡ್ತಾರೆ. ಹೀಗೆ ಪ್ರಾಣಿಗಳಲ್ಲಿಯೂ ಭಗವಂತ ಇದ್ದಾನೆ, ಮನುಷ್ಯರಲ್ಲಿಯೂ ಭಗವಂತ ಇದ್ದಾನೆ ಅಂಥೇಳಿ ನಾವು ಉಪಾಸನೆ ಮಾಡಬೇಕಂತ ಹೇಗೆ ಹೇಳಿದರು. ಪ್ರಾಣಿಗಳಲ್ಲಿ ಅಂತರ್ಯಾಮಿಯಾದ ಭಗವಂತನನ್ನು ಆ ಪ್ರಾಣಿಗಳ ಒಳಗೂ ಭಗವಂತ ಇದ್ದಾನೆ, ಅವನಿಗೆ ತೃಪ್ತಿಯಾಗಲಿ ಅಂತ ಅವರನ್ನು ಆ ಪ್ರಾಣಿಗಳನ್ನು ನಾವು ಪ್ರೀತಿಸಬೇಕಂತೆ. ಹಾಗೆ ಜನರಲ್ಲೆಲ್ಲ ಭಗವಂತ ಇದ್ದಾನೆ, ಅವರಿಗೆ ತೃಪ್ತಿಯಾಗಿ ಬರುವ ಹಾಗೆ ಮಾಡಿದರೆ ಭಗವಂತನಿಗೆ ತೃಪ್ತಿ ಆಗ್ತದೆ, ಅದು ಭಗವಂತನ ಸೇವೆ ಆಗ್ತದೆ ಅಂತ ಆ ಭಾವನೆಯಲ್ಲಿ ಮಾಡಬೇಕಂದ್ರೆ ಜನರೇ ದೇವರಲ್ಲ, ಪ್ರಾಣಿಗಳೇ ದೇವರಲ್ಲ. ಹಾಗೆ ಇದೆಲ್ಲ ದೇವರನ್ನು ಅರಿಲಿಕ್ಕಿರತಕ್ಕಂತಹ ಒಂದು ಮಾಧ್ಯಮಗಳು ಅಂತ. ಹಾಗೆ ಎಲ್ಲ ವಸ್ತುಗಳಲ್ಲಿಯೂ ಭಗವಂತ ಇದ್ದಾನೆ ಅನ್ನುವಂತಹ ಒಂದು ಚಿಂತನೆಯಿಂದ ಅವನ ಅಸ್ತಿತ್ವವನ್ನು ತಿಳ್ಕೊಂಡು ಧ್ಯಾನ ಮಾಡಬೇಕು. ಅವನು ನಮ್ಮ ಒಳಗಿದ್ದಾನೆ, ಪ್ರಪಂಚದಲ್ಲಿ ವ್ಯಾಪಿದ್ದಾನೆ, ಅವನು ನಮ್ಮ ಹೃದಯದಲ್ಲಿದ್ದಾನೆ ಅಂತ ಹೃದಯದಲ್ಲಿ ಅವನನ್ನು ಚಿಂತನೆ ಮಾಡಬೇಕು. ನೋಡಿ, ಆಚಾರ್ಯ ತಂತ್ರಸಾರಲ್ಲಿ ಧ್ಯಾನದ ಕ್ರಮವನ್ನು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಖಂಡಸ್ಮೃತಿ ಅಂದರೆ ನಾವು ಸ್ವಲ್ಪವೇ ಭಗವಂತನ ಚಿಂತನೆಯನ್ನು ಮಾಡೋದು, ಸ್ವಲ್ಪ ಹೊತ್ತು ಮಾಡೋದು, ಮತ್ತೆ ಮರೆತು ಹೋಗ್ತದೆ ನಮಗೆ, ಅದು ಬೇರೆ ವಿಷಯಕ್ಕೆ ಹೋಗ್ತೇವೆ, ಪುನಃ ನೆನಪಿಸಿಕೊಳ್ಳೋದು, ಪುನಃ ಮಾಡೋದು. ಇದು ಧಾರಣ ಅಂತೇಳಿ ಹೇಳ್ತಾರೆ. ಇದೊಂದು ಧಾರಣೆ. ಆದರೆ ಇನ್ನು ಯಾವತ್ತು ನಿರಂತರವಾಗಿ ಅವನನ್ನು ಧ್ಯಾನ ಮಾಡೋದು, ಪ್ರಯತ್ನಪೂರ್ವಕವಾಗಿ ಧ್ಯಾನ ಮಾಡೋದು, ಅದು ಧ್ಯಾನ ಅಂತ ಅನ್ನಿಸಿಕೊಳ್ತದೆ. ಅದು ಧಾರಣ, ಇದು ಧ್ಯಾನ. ಹಾಗೆ ಏನು ಪ್ರಯತ್ನ ಇಲ್ಲದೆ ಕಣ್ಣು ಮುಚ್ಚಿದಾಕ್ಷಣ ಭಗವಂತನ ಬಗ್ಗೆ ನಮಗೆ ಒಳ್ಳೆಯ ಒಂದು ಜ್ಞಾನ ಬರುವುದು, ಭಗವಂತನ ಸಾಕ್ಷಾತ್ಕಾರ, ಇದು ಅವನನ್ನು ತಿಳ್ಕೊಳ್ಳೋದು. ಏನು ಪ್ರಯಾಸ ಇಲ್ಲದೆ ಭಗವಂತನಲ್ಲಿ ತಮ್ಮ ಮನಸ್ಸನ್ನು ನೆಡಲಿಕ್ಕಾಗೋದು, ಇದೆಂಥದ್ದು? ಇದು ಸಮಾಧಿ ಅಂತ. ಈ ಸಮಾಧಿ ಸ್ಥಿತಿಯಲ್ಲಿರುವ ಧ್ಯಾನದಿಂದ ಭಗವಂತನ ಸಾಕ್ಷಾತ್ಕಾರ ಆಗ್ತದಂತೆ, ಗೊತ್ತಾಯ್ತಾ? ಅಂತಹ ಒಂದು ಹೇಗೆ ಮೊದಲು ಮಕ್ಕಳು ನೋಡಿ ನಡೆಯುವಾಗ ಗೋಡೆಯೋ ಅಥವಾ ಯಾರಾದರೂ ಕೈ ಹಿಡಿದು ನಡೆಸಬೇಕಾಗ್ತದೆ. ಅದೇ ಮಕ್ಕಳು ದೊಡ್ಡಾದ ಮೇಲೆ ಏನು ನಡೀತಾ ಇದ್ದೇವೆ ಅನ್ನುವ ಎಚ್ಚರವೇ ಇಲ್ಲದ ರೀತಿಯಲ್ಲಿ ನಡೀತಾ ಇರ್ತಾರೆ. ಅದೊಂದು ಅದಕ್ಕಾಗಿ ಯಾವ ಪ್ರಯತ್ನವನ್ನು ಮಾಡದೆ ನಡೀತಾರೆ. ಹಾಗೆಯೇ ಭಗವಂತನ ಬಗ್ಗೆ ಮೊದಲು ಅಷ್ಟು ಕಷ್ಟಪಟ್ಟು
ಇದು ಧಾರಣಾ ಸ್ಥಿತಿಯಲ್ಲಿದ್ದರೆ ಮುಂದೆ ಏನೂ ಸ್ವಲ್ಪ ಕಷ್ಟಪಟ್ಟು ಧ್ಯಾನ ಮಾಡಿದರೆ ಅದು ಧ್ಯಾನ ಅನ್ನಿಸ್ತದೆ. ಮತ್ತೆ ಪುನಃ ಏನು ಆಯಾಸ ಇಲ್ಲದೆ ನಾವು ಭಗವಂತನ ಚಿಂತನೆಗೆ ಸಮರ್ಥರಾದೆವು ಅಂದರೆ ಅದು ಸಮಾಧಿ ಸ್ಥಿತಿ. ಅಂತಹ ಒಂದು ಅದು ಯಾವುದು ಮಾಡಲಿಕ್ಕಾಗದೇ ಇದ್ದವರು ಇಷ್ಟನ್ನಾದರೂ ಮಾಡಬೇಕಂತೆ. ಅಂದರೆ ಭಗವಂತನ ಒಂದು ಗುಣವನ್ನು ಸ್ಮರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡೋದು. ಆ ಪ್ರಯತ್ನ ಮಾಡಿದ್ರಲ್ಲೇ ನಮ್ಮ ಪಾಪ ಎಲ್ಲ ಪರಿಹಾರ ಆಗ್ತದೆ. ಮುಂದೆ ನಮ್ಮ ಧ್ಯಾನಗಳಿಗೆ ಅದು ಧಾರಣೆ, ಧ್ಯಾನ, ಆಮೇಲೆ ಸಮಾಧಿಗೆ ಅದು ಅನುಕೂಲ ಆಗ್ತದೆ. ಅದರಿಂದ ಏನೂ ಇಲ್ಲದವರು ಅಷ್ಟನ್ನಾದರೂ ಮಾಡಬೇಕು. ಅದನ್ನೇ ಮಧ್ವಾಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಹೇಳ್ತಾರೆ. ಭಗವಂತನ ಒಂದು ಪಾದವನ್ನು ಸ್ಮರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಸಾಕು, ಎಲ್ಲ ಪಾಪ ಪರಿಹಾರ ಆಗ್ತದೆ. ಪ್ರಯತ್ನ ಮಾಡೋದೇ ಪರಿಹಾರ ಆಗ್ತದೆ. ಇನ್ನು ಎಡೆ ಬಿಡದೆ ಅವನನ್ನು ಸ್ಮರಣೆ ಮಾಡ್ತಾ ಇದ್ದರೆ ಪಾಪ ಪರಿಹಾರ ಆಗ್ತದೆ ಎನ್ನುವ ವಿಷಯದಲ್ಲಿ ಸಂಶಯವೇ ಇಲ್ಲ. ಅದರಿಂದ ಭಗವಂತನ ಚಿಂತನೆ, ಅವನ ಧ್ಯಾನ ಅದು ಬಹಳ ಮುಖ್ಯವಾದದ್ದು. ಆರಂಭದ ಸ್ಥಿತಿಯಲ್ಲಿ ಈ ರೀತಿಯಾಗಿ ಬಿಟ್ಟಾದರೂ ಅವನನ್ನು ನೆನೆದುಕೊಂಡು ಮರೆತು ಹೋದ ಹಾಗೆ ಪುನಃ ನೆನಪಿಸಿಕೊಂಡು ಅವನ ಚಿಂತನೆ ಮಾಡ್ತಾ, ಆದ್ದರಿಂದ ಮುಂದಿನ ಒಂದು ನಾವು ಸ್ಥಿತಿಯನ್ನು ಮುಂದೆ ಧ್ಯಾನದ ಮಜಲುಗಳನ್ನು ಮುಂದುವರಿಸಲಿಕ್ಕೆ ನಮಗೆ ಅನುಕೂಲ ಆಗ್ತದೆ. ಅದರಿಂದ ಅಂತಹ ಒಂದು ಭಗವಂತನ ಪಾದ ಸ್ಮರಣೆಯ ಎಚ್ಚರವನ್ನು, ನೆನಪನ್ನು ನಮಗೆ ಯಾವಾಗಲೂ ದೇವರು ಕೊಟ್ಟು ಉದ್ಧಾರ ಮಾಡಲಿ ದೇವರನ್ನು ಪ್ರಾರ್ಥಿಸ್ತಾ 2 ಮಾತುಗಳನ್ನು ಮುಗಿಸ್ತೇನೆ. ಶ್ರೀಕೃಷ್ಣ ಅರ್ಪಣ. ಅತ್ಯಾಧುನಿಕ ಸುದ್ದಿ ಅಪ್ಡೇಟ್ಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ತಿಳಿಯಲು NP ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.